ಎಲ್ಲ ಇಲಾಖೆಗಳಲ್ಲೂ ಇವಾಗ ಏನೇನು ಇಲಾಖೆ ಐತಲ್ಲ, ಆರೋಗ್ಯ, ನೀರು, ಯಾವ್ಯಾವ ಇಲಾಖೆ ಎಲ್ಲ ಆಯ್ತೋ 20% ಕಟ್ಟು. ಬಡ್ಜೆಟ್ ಮಂಡನೆ ಮಾಡೋವಾಗೆ ಮುಖ್ಯಮಂತ್ರಿಗಳು 30% ಕಟ್ ಮಾಡಿಬಿಟ್ಟವ್ರು ಮೊದಲೇ, ಈ ಗ್ಯಾರಂಟಿ ಕೊಡೋಕ್ಕೋಸ್ಕರ. ಈಗ 20% ಕಟ್ಟು. ಇವೆರಡು ಆಪ್ಷನ್ ಕೊಟ್ಟವ್ರು. ಅಂದರೆ ಇಲಾಖೆಯಲ್ಲಿ ಇವತ್ತೇ ಉತ್ತರ ಕರ್ನಾಟಕದಲ್ಲಿ ಹಾಳು ಬಿದ್ದ ರಸ್ತೆಗಳು, ಆಸ್ಪತ್ರೆಗಳಿಲ್ಲ, ಔಷಧಿ ಇಲ್ಲ, ರೈತರ ಆತ್ಮಹತ್ಯೆ, ಹೈಯೆಸ್ಟ್ ರೈತರ ಆತ್ಮಹತ್ಯೆ ಕರ್ನಾಟಕ ನಂಬರ್ 2ನಲ್ಲಿದ್ದೀರಿ ನಾವು, ಹೈಯೆಸ್ಟು. ಇದರ ಮಧ್ಯೆ ನೀವು 20% ಏನಾನ ಇಲಾಖೆಗಳಿಗೆ ಕಟ್ ಮಾಡಿಬಿಟ್ರೆ ಇಲಾಖೆ ಕತೆ ಏನು? ಇಲಾಖೆ ಕತೆ ಏನು? ಈಗ ಮುಖ್ಯಮಂತ್ರಿ ಕೋರ್ಟಲ್ಲಿ ಬಾಲಿದೆ. ಈಗ ಅವರು ಫ್ರೀಗೆ ಹೊಡಿತಾರ, ಇಲ್ಲ ಇಲಾಖೆ ಮೇಲೆ ಗದಾಪ್ರಹಾರ ಮಾಡ್ತಾರ, ಎರಡೂ ಅವರ ಹತ್ರನೇ ಇದೆ. ಬಟ್ ಭರವಸೆ ಕೊಟ್ಬಿಟ್ಟಿದ್ದಾರೆ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ದೀನಿ, ನಾನು ಈ ನೀರಾವರಿ ಯೋಜನೆಗೆ ನಾನು ಹಣವನ್ನು ಹೊಂದಿಸ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಈ ಅಡಕೆ ಮಧ್ಯೆ ಸಿಕ್ಕಾಕೊಂಬಿಟ್ಟವ್ರೆ ಈ 3 ಟ್ರಯಾಂಗಲರ್. ಆ ಟ್ರಯಾಂಗಲರ್ ಒಂದು ಇದೆಯಲ್ಲ, ಅದ್ಯಾವುದೋ ಸಮುದ್ರ, ಬರ್ಮಾಡೋ, ಅಲ್ಲಿ ಹೋದ್ರೆ ಒಳಕ್ಕೆ ಹೋದ್ರೆ ಬರೋದೇ ಇಲ್ಲಂತೆ. ಹಂಗೆ ನಾನು ಔಟರ್ ನೀವು, ಹಂಗಾಗಬಾರ್ದು. ನೀವು ಈ 3ರಲ್ಲಿ ಒಂದು ತೀರ್ಮಾನ ತಗೊಬೇಕು ನೀವು. ಇಲ್ಲ UKP ಬೇಕಾ, ಇಲ್ಲ ಫ್ರೀ ಬೇಕಾ, ಇಲ್ಲ ಇಲಾಖೆಗಳು ಬೇಕಾ. ಈ 3 ಇದು ಕ್ಯಾಬಿನೆಟ್ಗೆ ಹೋಗಿರೋಂಥ ರಹಸ್ಯ ಕಡತ. ಇದು ಕ್ಯಾಬಿನೆಟಲ್ಲಿ ಹೋಗಿರೋ ರಹಸ್ಯ ಕಡತ. ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾವುದನ್ನು ಮಾಡ್ತೀರಾ ನೀವು ಇವತ್ತು? ಇದನ್ನು ನಾನು ಈ ಇಲಾಖೆಗಳಿಗೆ ನಾನು ಹೇಳ್ತಾ ಇರೋದು, ಮುಖ್ಯಮಂತ್ರಿಗಳು, ನಾನೇನು ಮುಖ್ಯಮಂತ್ರಿಗಳನ್ನ ಏನು ಚುಚ್ಚಬೇಕು ಅಂತಲ್ಲ. ಈ ಉತ್ತರ ಕರ್ನಾಟಕದ ವಿಚಾರ ಬಂದಾಗ ಚುಚ್ಚಬೇಕಾಗ್ತದೆ, ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇವತ್ತು ಇಲ್ಲಿ ನಿರ್ಮಾಣ ಆಗಿದೆ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ನನಗನ್ಸ್ತೈತೆ ಮಂತ್ರಿಗಳನ್ನು ಕರೆದು, ಇಲ್ಲಿದ್ದಾರೆ ಮಂತ್ರಿಗಳು, ಭಾಳಷ್ಟು ಮಂತ್ರಿಗಳು, ಫೋಟೋ ಗ್ಯಾಟೆ ಎಲ್ಲ ಇದೆ. ಅವರು ಪಾಟೀಲ್ರು ಇವಾಗ ಅದೇನೋ ಓದಿ ಹೇಳ್ಬಿಟ್ರಿ ನೀವು, ತೋರ್ಸಂಗಿಲ್ಲ ಅಂತ. ಅದಕ್ಕೆ ತಂದಿದ್ದೀನಿ, ತೋರ್ಸಲ್ಲ, ಫೋಟೋ ಎಲ್ಲ ತಂದಿದ್ದೀನಿ. ಯಾವ್ಯಾವ ಮಂತ್ರಿಗಳದ್ದು ಏನೇನು ಅಂತ ಎಲ್ಲ ಫೋಟೋ ಇದೆ. ತೋರ್ಸಕ್ಕೆ ಹೋಗಲ್ಲ, ಅವ್ರು ಹೇಳ್ಬಿಟ್ರಲ್ಲ. ಇಲ್ಲಾಂದ್ರೆ ತೋರಿಸಿರೇನಿ, ಕಾನೂನು ಓದ್ಬಿಟ್ಟಿದ್ದಾರೆ, ಕಾನೂನಿಗೆ ಗೌರವ ಕೊಡಬೇಕು, ನಾನು ತೋರ್ಸಕ್ಕೆ ಹೋಗಲ್ಲ. ಫೋಟೋಗಳಿದೆ. ಕಾಣೆಯಾದ ಮಂತ್ರಿಗಳು, ಉತ್ತರ ಕರ್ನಾಟಕಕ್ಕೆ ಕಾಣೆಯಾದ ಮಂತ್ರಿಗಳು 8 ಜನ ಇದ್ದಾರೆ ನಮ್ಮಲ್ಲಿ. ಈ ಜಿಲ್ಲೆಗಳಿಗೆ, ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಮಂತ್ರಿಗಳು ತಾವು ಒಂದ್ಸರಿ ಆದ್ರೂ ಕೇಳಿದ್ದೀರಾ? ತಾವು ಹೇಳಿದ್ರಿ ಪ್ರತಿ 15 ದಿನಕ್ಕೊಂದ್ಸರಿ ನೀವು ಗ್ರಾಮ ಸಭೆ ಮಾಡಬೇಕು ಮಂತ್ರಿಗಳು ಅಂತ. ಅವತ್ತು ದೊಡ್ಡ ಪತ್ರಿಕೆಯಲ್ಲಿ ನಾನು ಫ್ರಂಟ್ ಪೇಜಲ್ಲಿ ಓದಿದ್ದೀನಿ. ನಾನು ನಾನೂ ಹೋಗ್ತೀನಿ, ನೀವು ಹೋಗ್ಬೇಕು ಅಂತ ಹೇಳಿದ್ರು. ಒಂದು ಪತ್ರಿಕೆಯಲ್ಲಿ ಬಂದಿತ್ತು ವಿಜಯ ಕರ್ನಾಟಕದಲ್ಲಿ. ಯಾವ್ಯಾವ ಮಂತ್ರಿಗಳು 2 ಮಾಡಿದ್ದಾರೆ, 1 ಮಾಡಿದ್ದಾರೆ, 3 ಮಾಡಿದ್ದಾರೆ ಅಂತ ಬಂದಿತ್ತು. 2.5 ವರ್ಷ ಆಯಿತು. ಯಾವ್ಯಾವ ಮಂತ್ರಿ 15 ದಿನಕ್ಕೊಂದ್ಸರಿ ಮಾಡಿದ್ದಾರೆ? ಯಾರು ಮಾಡಿಲ್ಲ. 10% ದಾಟಿಲ್ಲ ಅದರದ್ದು. ನಾಟ್ ಇವನ್ 10% ಮಂತ್ರಿಗಳು ಹೋಗೇ ಇಲ್ಲ, ರಿವ್ಯೂ ಮಾಡೇ ಇಲ್ಲ. ರಿವ್ಯೂ ಮಾಡಿದ್ರೆ ನಾನು ಅಧ್ಯಕ್ಷರೇ ಇಲ್ಲೊಂದು ತಂದು ನಮ್ಮ MLA ಗದಗ MLA ಒಂದು ಕೊಟ್ಟರು ಅಲ್ಲ, ಇಲ್ಲಿ ಜಿಲ್ಲೆದು ಒಂದು ಬಂದಿದೆ. 25 ರೈತರ ಆತ್ಮಹತ್ಯೆ, 4 ಆಕಸ್ಮಿಕ ಮರಣ, ಹಾವು ಕಡಿತ 10, ಬಣವೆ ನಷ್ಟ ಪ್ರಕರಣ, ಇದು ಆಕಸ್ಮಿಕ 103 ಅಂತ ಅಪ್ಲೈ ಮಾಡಿದ್ದಾರೆ ಅವರು. ಯಾರು ಸತ್ತಿರೋ ಇದ್ರಿಗೆ ಇವರು ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು 1-2-3 ಕೊಟ್ಟಿದ್ದಾರೆ. ಕೆಲವು ಅದರಲ್ಲಿ ಅಧಿಕಾರಿ ಬರೆದಿದ್ದಾನೆ, ರಿಟರ್ನ್ಡ್ ಡ್ಯೂ ಟು ದಿ ಫೈನಾನ್ಷಿಯಲ್ ಎಂಡ್ ಎಂದು ಸಲ್ಲಿಕೆ ಆಗಿರುತ್ತದೆ. ಅಂದರೆ ಫೈನಾನ್ಷಿಯಲ್ ಇಯರ್, ಅದಕ್ಕೋಸ್ಕರ ನಾನು ಕೊಡೋಕ್ಕಾಗಲ್ಲ ಅಂತೇಳಿ ಫೈಲ್ ವಾಪಸ್ ಹಾಕ್ಬಿಟ್ಟಿದ್ದಾರೆ. ಆಯ್ತು, ಫೈನಾನ್ಷಿಯಲ್ ಮುಗಿದೋಯ್ತು. ಏನಪ್ಪ ನಾನು ಹೇಳ್ಬಿಡ್ತೀನಿ, 1 ನಿಮಿಷ ಆಮೇಲೆ ಹೇಳ್ತೀನಿ. ಫೈನಾನ್ಷಿಯಲ್ ಇಯರ್ ಅಂತ ಹೇಳಿದ್ದಾರೆ. ಫೈನಾನ್ಷಿಯಲ್ ಆದ್ಮೇಲೆ ಕೊಡಬೇಕಲ್ಲ. ಈಗ ಅಧಿಕಾರಿ ಏನು ಹೇಳಿರ್ತಾನೆ, ಆ ಫೈನಾನ್ಷಿಯಲ್ ಇಯರ್ ಒಳಗಡೆ ನಿನಗೆ ಹಾವು ಕಡಿದ್ರೆ ತಗೊಂಬಿಡ್ಬೇಕು.
ನೀನು ರೈತ ಆತ್ಮಹತ್ಯೆ ಮಾಡಿದ್ರೆ ಆ ಡೇಟ್ ಒಳಗಡೆ ತಗೊಂಬಿಡ್ಬೇಕು. ಬವಣೆಗೆ ನಿನಗೆ ಬೆಂಕಿ ಬಿದ್ದರೆ ತಗೊಬೇಕು, ಕುರಿ ಸತ್ತರೆ ನೀನು ಅದರೊಳಗಡೆ ತಗೊಬೇಕು, ಇವಾಗ ನೀನು ಕೊಡಲ್ಲ ಹೋಗಯ್ಯ ಅಂತ ಕಳಿಸ್ಬಿಟ್ಟವನು. ಇದು ಉತ್ತರ ಕರ್ನಾಟಕದಲ್ಲಿ ಆಗಿರುವಂಥದ್ದು. ಹೇಳಪ್ಪ ಈಗ. ಅಲ್ಲ ಅಶೋಕ್, ಕರ್ನಾಟಕ ಅಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇಡೀ ರಾಜ್ಯದಲ್ಲಿ ಇದೊಂದು ಪರಿಸ್ಥಿತಿ. ನಾನು ನನ್ನ ಕ್ಷೇತ್ರದಲ್ಲಿ ಕೂಲಿ ಮಾಡೋಳು, ಮನೇನೂ ಇಲ್ಲ ಅವಳಿಗೆ, ಎಲ್ಲ ಒಂದು ಹಾವು ಕಡೆ ಸತ್ತೋಗ್ತಾನೆ ಗಂಡ, ವಿಧವೆ, ದಲಿತರ ಸಮಾಜದವಳು. ಒಂದು 3 ಅಲ್ಲ 2 ವರ್ಷದಿಂದ ಸತತವಾಗಿ ನಾವು ಹೋರಾಟ ಮಾಡ್ತೀವಿ. ಇದುವರೆಗೂ ಆ ಒಂದು 2 ಲಕ್ಷ ರೂಪಾಯಿ ಪರಿಹಾರನ ಕೊಟ್ಟಿಲ್ಲ. ಇದು ರಾಜ್ಯದ ಪರಿಸ್ಥಿತಿ. ಅದಕ್ಕೆ ಮುಖ್ಯಮಂತ್ರಿಗಳು ಇದಕ್ಕೆ ಗಮನ ಹರಿಸ್ಬೇಕು. ಅಟ್ಲೀಸ್ಟ್ ಹಾವು ಕಡ್ದಂಥವ್ರಿಗೆ ಮತ್ತೆ ಬಣವೆ ಸುಟ್ಟಂಥವ್ರಿಗೆ ತಕ್ಷಣ ಹಣ ಕೊಡುವಂಥದ್ದಾಗಿಲ್ಲ ಅಂದರೆ ಆ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ದೇವರೇ ಅರ್ಥ ಮಾಡ್ಕೋಬೇಕು. ಅಧ್ಯಕ್ಷರೇ, ಒಂದ್ ನಿಮಿಷ ಸಭಾಧ್ಯಕ್ಷರೇ, ಗದಗ ಜಿಲ್ಲೆಯಲ್ಲಿ ಏನು ಅಪರ ಜಿಲ್ಲಾಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ ಸಭಾಧ್ಯಕ್ಷರೇ. ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣಗಳು 38, ಆಕಸ್ಮಿಕ ಮರಣ 12, ಬಣವೆ ನಷ್ಟಗಳು 105. ಅದರಲ್ಲಿ ಆತ್ಮಹತ್ಯೆ ಪ್ರಕರಣದಲ್ಲಿ 6 ಇನ್ನೂ ಪಾವತಿ ಪ್ರಕರಣಗಳು, ಪಾವತಿ ಆಗದ ಪ್ರಕರಣಗಳು ಅಂತ ಕೊಡ್ತಾರೆ. ಆಕಸ್ಮಿಕ ಮರಣ 2 ಪೆಂಡಿಂಗ್ ಇದೆ ಅಂತ ಕೊಡ್ತಾರೆ. ಬಣವೆ ನಷ್ಟ 75 ಅಂತ ಹೇಳಿ ನಾನು ಹಲವು ಬಾರಿ ಮಾನ್ಯ ಸಚಿವರನ್ನು ಸಹಿತ, ಕಂದಾಯ ಸಚಿವರನ್ನು ಸಹಿತ ಭೇಟಿ ಮಾಡಿದ್ವಿ. ಇದರಲ್ಲಿ ವಿಳಂಬ ಆಗಿರುವಂಥದ್ದು ನಮ್ಮ ಅಧಿಕಾರಿ ಕಡೆಯಿಂದನೇ ವಿಳಂಬ ಆಗಿರುವಂಥದ್ದು. ಮೊದಲು ಅವರು ಡೆತ್ ಆಗಿರುವಂಥ ದಿನಾಂಕ, ಮರಣ ದಿನಾಂಕ 8/4/22 ಮರಣ ಆಗ್ತದ. ಸಭೆ ಜರುಗಿಸುವಂಥ ದಿನಾಂಕ 24/11/2022, ಅಂದರೆ 7 ತಿಂಗಳ ಆದ ನಂತರ ಸಭೆಯನ್ನು ಜರುಗಿಸ್ತಾರೆ. ತದನಂತರ ಈ ಸಭೆ ಜರುಗಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುಟ್ಲಿಕ್ಕೆ ಮತ್ತೆ 7 ತಿಂಗಳು ಬೇಕಾಗ್ತದೆ. ಅಂದರೆ 14 ತಿಂಗಳ ಅಧಿಕಾರಿಗಳ ಮಟ್ಟದಲ್ಲೇ ತಡವಾಗಿ ಇದು ಮೇಲ್ಗಡೆ ಬಂದಾಗ ಇಲ್ಲಿರುವಂಥ ಸಚಿವರು ನಮಗೇನು ಕೊಡ್ತಾರೆ ಉತ್ತರ ಅಂದರೆ 1 ವರ್ಷದಲ್ಲಿ ಬರಬೇಕು. ಇದರಲ್ಲಿ ಯಾವುದೇ ತಪ್ಪುಗಳನ್ನು ನಮ್ಮ ಏನು ರೈತರಿದ್ದಾರೆ, ರೈತರಿಂದ ತಪ್ಪಾಗಿಲ್ಲ. ಅಧಿಕಾರಿಗಳು ಸಭೆ ಮಾಡಲಿಕ್ಕೆ 7 ತಿಂಗಳ ತಗೊಂತಾರೆ ಡೆತ್ ಆದ್ಮೇಲೆ. ತದನಂತರ DC ಆಫೀಸಿಗೆ ಹೋಗ್ಲಿಕ್ಕೆ 5 ತಿಂಗಳ ತಗೊಳ್ಳುವಂತ ಸುಮಾರು ಪ್ರಕರಣಗಳು ಈ ತರ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 2022 ನಾನು ಮುಖ್ಯಮಂತ್ರಿಗಳಿಗೆ ಮಾತಾಡಿ ಅದ್ರ ಬಗ್ಗೆ ಹೇಳ್ತೀನಿ, ಮತ್ತೆ ಮಾತಾಡುವಾಗ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ಇದನ್ನ ಸ್ವಲ್ಪ ಪರಿಶೀಲನೆ ಮಾಡಿ. ಯಾಕಂದ್ರೆ ಫೈನಾನ್ಸ್ ಅವರು ಆ ಇಯರಲ್ಲಿ ಆಗಿಲ್ಲ ಅಂತಂದ್ರೆ ಅವ್ರಿಗೆ ಪರಿಹಾರನೇ ಸಿಗಲ್ಲ. ಆತ್ಮಹತ್ಯೆ ಇರ್ಬೋದು, ರೈತರದು ಬವಣೆ ಬಿದ್ದಿರೋದು, ಹಾವು ಕಚ್ಚಿರೋದು, ಕುರಿ ಸತ್ತಿರೋದು, ಇವೆಲ್ಲನೂ ಕೂಡ ಅವರು ಫೈನಾನ್ಷಿಯಲ್ ಅಂತ ಹೇಳಿ ದುಡ್ಡು ಉಳ್ಸೋಕ್ಕೋಸ್ಕರ ಮಾಡಿದ್ರೆ ರೈತರಿಗೆ ನ್ಯಾಯ ಸಿಗಲ್ಲ, ಬಡವರಿಗೆ ನ್ಯಾಯ ಸಿಗಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ಮಾತಾಡ್ತೀವಿ. ಈ ವಿಧಾನಸಭಾ ಕ್ಷೇತ್ರ ಇದ್ರದ್ದು ಅಷ್ಟೇ, ಹಾಸನ ಜಿಲ್ಲೆದೂ ಅಷ್ಟೇ, ಸಕಲೇಶಪುರ ತಾಲೂಕುದು. ಯಾಕೆ ಮಾತಾಡ್ತೀವಿ?